ರಾಜ್ಯದಲ್ಲಿ ರಚನೆಯಾದ ನೂತನ ಕಾಂಗ್ರೆಸ್ ಸರ್ಕಾರದ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಈಶ್ವರ್ ಖಂಡ್ರೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ವಿನೋದ್ ಕುಮಾರ್ ಅಪ್ಪೆ ಅವರ ನೇತೃತ್ವದಲ್ಲಿ ಅವರ ಅಭಿಮಾನಿಗಳು ಹಿತೈಷಿಗಳಿಂದ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ವಿನಿಯೋಗ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಬೀದರ್ ಜಿಲ್ಲೆಯ ಹೆಮ್ಮೆಯ ಸುಪುತ್ರರಾಗಿರುವ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿರುವ ಅಭಿವೃದ್ಧಿ ಹರಿಕಾರರಾಗಿರುವ ಈಶ್ವರ್ ಖಂಡ್ರೆ ಅವರು 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ್ದು ಈಗ ಮತ್ತೆ ಸತತ 3ನೇ ಬಾರಿ ಸಚಿವ ಸ್ಥಾನ ದೊರೆತಿದ್ದು ಬರೀ ಭಾಲ್ಗಿ ಕ್ಷೇತ್ರ ಅಷ್ಟೇ ಅಲ್ಲದೆ ಬೀದರ್ ಜಿಲ್ಲೆ ಜನತೆಗೂ ಖುಷಿ ಹಾಗೂ ಹೆಮ್ಮೆ ವಿಚಾರವಾಗಿದೆ. ರಾಜಕೀಯ ಹಿನ್ನೆಲೆಯಿಂದ ಭೀಮಣ್ಣ ಖಂಡ್ರೆ ಅವರ ಗರಡಿಯಲ್ಲಿ ಬೆಳೆದ ಈಶ್ವರ್ ಖಂಡ್ರೆ ಅವರ ಪ್ರಾಮಾಣಿಕ ಸೇವೆ, ಆಡಳಿತ ವೈಖರಿ, ಜನಪರ ಕಾಳಜಿ, ಕಾರ್ಯವೈಖರಿ ಗುರುತಿಸಿ ಸಚಿವ ಸಂಪುಟದಲ್ಲಿ ಸ್ಥಾನ ದೊರೆತಿದ್ದು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಉತ್ತೇಜನ, ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ಹಲವರು ಮಾತನಾಡಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ನೂತನ ಸರ್ಕಾರದ ರೂವಾರಿಯಾಗಿರುವ ಡಿಕೆ ಶಿವಕುಮಾರ್ ಹಾಗೂ ಇವತ್ತು ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ಸ್ವೀಕರಿಸಿದ ಎಲ್ಲಾ ನೂತನ ಸಚಿವರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ಹಾಗೂ ಈಶ್ವರ್ ಖಂಡ್ರೆ ಅವರಿಗೆ ಸಚಿವರಾಗಿ ಅವಕಾಶ ನೀಡಿದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ವಿಶಾಲ್ ಅಪ್ಪೆ, ರಾಹುಲ್ ಬಂಗುರೆ, ಚಂದ್ರಕಾಂತ್ ನಿರಾಟೆ, ಶಂಭುಲಿಂಗ್ ಹಾರೂರ್ಗೇರಿ, ಪವನ್ ಮಿಠಾರೆ, ನರೇಂದ್ರ ಹಾರೂರ್ಗೇರಿ, ಶಿವಕಾಂತ್ ಹವೆ, ದಿಗಂಬರ್ ಪುಂಗೆ, ಪ್ರಸನ್ನ ಕುಮಾರ್, ಯೇಸು ಮಿತ್ರ, ಸಂದೀಪ್ ಅವರು ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಈಶ್ವರ್ ಖಂಡ್ರೆ ಅವರ ಅಭಿಮಾನಿ ಬಳಗದವರು, ಹಿತೈಷಿಗಳು ಉಪಸ್ಥಿತರಿದ್ದರು. ಖರ್ಗೆ ಅವರಿಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ, ಉಪಮುಖ್ಯಮಂತ್ರಿ ಖರ್ಗೆ ಅವರಿಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ, ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿದ ಈಶ್ವರ್ ಖಂಡ್ರೆ ಅವರಿಗೆ, ಈಶ್ವರ್ ಬಿ ಖಂಡ್ರೆ ಅವರಿಗೆ, ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿದ ಈಶ್ವರ್ ಖಂಡ್ರೆ ಅವರಿಗೆ, ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿದ ಈಶ್ವರ್ ಖಂಡ್ರೆ ಅವರಿಗೆ. ಇವತ್ತಿನ ದಿವಸ ನೂತನವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಅಧಿಕಾರ ಸ್ವೀಕಾರ ಹಾಗೂ ಸರ್ಕಾರದ ರಚನೆ ಕಾರ್ಯ ನಡೆದಿದೆ. ನೂತನ ಸರ್ಕಾರದ ರೂವಾರಿ ಅಥವಾ ನೂತನ ಸರ್ಕಾರದ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅದರ ಜೊತೆಗೆ ತಮ್ಮ ಸಂಪುಟ ಖಾತೆಯನ್ನ ವಿಸ್ತಾರ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆಯ ಸುಪುತ್ರ, ಯುವಕರ ಕಣ್ಮಣಿ, ರೈತರ ಆಶಾಕಿರಣ, ಅಭಿವೃದ್ಧಿಯ ಹರಿಕಾರ ಗುಣಗಳು ಹೊಂದಿರತಕ್ಕಂಥ, ಸದಾ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸತಕ್ಕಂಥ ಹಾಗೂ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರಿಗೆ ಸಂಪುಟದಲ್ಲಿ ಸಂಪುಟ ದರ್ಜೆಯ ಖಾತೆಯನ್ನು ನೀಡೋದಕ್ಕಾಗಿ ನಮ್ಮ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಹಾಗೂ ಭಲ್ಕಿ ತಾಲೂಕಿನ ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರಲ್ಲಿ ಅತಿ ಹರ್ಷವನ್ನು ಉಂಟಾಗಿದೆ. ಯಾಕಂದ್ರೆ ನಮ್ಮ ನೆಚ್ಚಿನ ನಾಯಕರು ಸುಮಾರು ಸಾರಿ ಅಂದ್ರೆ 4 ಸಾರಿ MLA ಆಗಿ ಶಾಸಕರಾಗಿ ಗೆದ್ದು ಬಂದು ಇದು 3ನೇ ಬಾರಿಗೆ ಸಚಿವ ಸ್ಥಾನವನ್ನ ಸ್ವೀಕರಿಸಿದ್ದಾರೆ. ಇಡೀ ರಾಜಕೀಯ ಹಿನ್ನೆಲೆ ಇರತಕ್ಕಂತ ನಮ್ಮ ಖಂಡ್ರೆ ಸಾಹೇಬರ ಕುಟುಂಬದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಮತ್ತು ಸಕ್ರಿಯವಾಗಿ ಇರತಕ್ಕಂತ ದುಡಿತಕ್ಕಂತ ಪಕ್ಷಕ್ಕಾಗಿ ದುಡಿತಕ್ಕಂತ ಮತ್ತು ಒಳ್ಳೆಯ ಆಡಳಿತವನ್ನು ಕೊಡ್ತಕ್ಕಂತ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಅವರು ನಮ್ಮ ನೆಚ್ಚಿನ ನಾಯಕರು, ನಮ್ಮ ಮಾರ್ಗದಾತರು ಮತ್ತು ಯುವಕರ ಕಣ್ಮಣಿಗಳು, ಅಭಿವೃದ್ಧಿ ಹರಿಕಾರರಾದಂತ ಅವರಿಗೆ ಅಧಿಕಾರ ಕೊಟ್ಟಿದ್ದಕ್ಕಾಗಿ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೂ ನೂತನವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಸ್ವೀಕರಿಸಿದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಎಲ್ರಿಗೂ ನಮ್ಮ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಹಾಗೂ ಈಶ್ವರ್ ಖಂಡ್ರೆ ಅವರ ಕಾರ್ಯಕರ್ತರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನನ್ನ ಹೆಸರು ಚಂದ್ರಕಾಂತ್ ನಿರಾಟೆ, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ SC ವಿಭಾಗ.
मैं बीदर का एक नागरिक हूँ, बिदरी आर्टिजन भी हूँ मैं। आज हमारे बीदर में खुशी की लहर दौड़ गई। ईश्वर साहब को जो मिनिस्ट्री मिली डीके शिव कुमार की अध्यक्षता में, और हम लोग बीदर की पूरी आवाम इस खुशी में ये जो है ना इतने खुश हैं और हम ईश्वर साहब से जो उम्मीद रखते हैं, ईश्वर साहब हमारा काम बराबर करते हैं, बीदर को तरक्की की तरफ लाएंगे हमारे ईश्वर साहब। हमारे को आपसे बहुत उम्मीद है और आप हमारे बीदर के और हमारे बिदरी आर्टिजन का हर काम करेंगे। बीदर के आवाम आपसे खुश है, आप आगे बढ़ो, हम आपके साथ हैं। कौन मिठारे बात कर रहा हूँ बीदर से। आज का बीदर में बहुत बड़ा खुशी का दिन है। आज संपुटा सभा में आज जो है डीके शिव कुमार साहब ने आज सीएम का स्थान लिए है, उसके साथ में और थोड़े बहुत मंत्री और पूरे लोग आज ये लिए है, सीट लिए है। उसमें हमारे बीदर से हमारे ईश्वर खंडरे साहब भी है। उनके नाम आने से हमारे को बीदर में बहुत खुशी का दिन है। हम बहुत उनको बहुत अच्छी तरीके से इधर डेवलपमेंट के लिए बहुत चाह रहे थे और उनका डेवलपमेंट बहुत अच्छी तरीके से अभी अच्छा होगा बोल के मैं सोचता हूँ सर। ओके, थैंक यू। मेरा नाम पवन है।